ಎಲ್ರಿಗೂ ಕೂಡ ಹರೇ ಕೃಷ್ಣ ಅಂತ ಹೇಳ್ತಾ MN ಕ್ರಿಯೇಷನಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದರ್ಶನ್ ರಿಮೇಕ್ ಮೂವೀಸನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ದರ್ಶನ್ ಒಟ್ಟು 53 ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ್ದು, ಅದರಲ್ಲಿ 6 ಬ್ಲಾಕ್ ಬಸ್ಟರ್ ಸಿನಿಮಾ, 7 ಸೂಪರ್ ಹಿಟ್ ಸಿನಿಮಾ, 13 ಹಿಟ್ಗಳು, ಸೆಮಿ ಆವರೇಜ್ ಅಂತೇಳಿ 3 ಫ್ಲಾಪ್ ಸಿನಿಮಾಗಳು 13. ಇದಿಷ್ಟು ದರ್ಶನ್ ಸಿನಿಮಾದ ಕೆರಿಯರ್. ಈಗ ಸದ್ಯಕ್ಕೆ ಅವರಿಗೆ ಬೇರೆಯದೇ ಆದಂತಹ ಕೆರಿಯರ್ ನಡೀತಾ ಇದೆ. ಅದು ಏನೇ ಇರಲಿ ಅದರ ಬಗ್ಗೆ ನಮ್ಮ ನೋಡುವ. ಇವತ್ತಿನ ವಿಡಿಯೋದಲ್ಲಿ ದರ್ಶನ್ ಎಷ್ಟು ರಿಮೇಕ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಅದು ಯಾವ ಸಿನಿಮಾದಿಂದ ಮತ್ತು ಅದರಲ್ಲಿ ಹಿಟ್ ಎಷ್ಟು ಫ್ಲಾಪ್ ಎಷ್ಟು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಾಸಂತಿಂ ಲಕ್ಷ್ಮೀಂ ಪಿಂದೆ ಜ್ಞಾನಂ 1999ರಲ್ಲಿ ಮಲಯಾಳಂನ ಸಿನಿಮಾ ಆಗಿದ್ದು, ಇದರ ಡೈರೆಕ್ಟರ್ ಬಂದು ವಿನಯನ್ ಆಗಿದ್ದಾರೆ. ಲೀಡ್ ರೋಲ್ನಲ್ಲಿ ಕಲಾಭವನ್ ಮಣಿ, ಕಾವೇರಿ, ಸಾಯಿ ಕುಮಾರ್ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು 2 ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳನ್ನು ಗೆದ್ದಿದೆ. ಅಲ್ಲದೆ ಹಲವಾರು ಅವಾರ್ಡ್ಗಳನ್ನು ಕೂಡ ಈ ಸಿನಿಮಾ ಗೆದ್ದಿದೆ. ಕಲಾಭವನ್ ಮಣಿ ಇವರ ಸಿನಿಮಾ ಕೆರಿಯರ್ನಲ್ಲಿ ಬ್ರೇಕ್ ಕೊಟ್ಟಂತಹ ಸಿನಿಮಾ. ಇದರ ವರ್ಡಿಕ್ಟ್ ಹಿಟ್. ಇದೇ ಸಿನಿಮಾವನ್ನು ನಮ್ಮ ಪ್ರೀತಿಯ ರಾಮ ಅನ್ನೋ ಹೆಸರಲ್ಲಿ 2003ರಲ್ಲಿ ಸಂಜಯ್ ವಿಜಯ್ ಅವರ ಡೈರೆಕ್ಷನ್ನಲ್ಲಿ ಬಂದಿದ್ದು, ಲೀಡ್ ರೋಲ್ನಲ್ಲಿ ದರ್ಶನ್, ನವ್ಯ ನಟರಾಜನ್, ದೊಡ್ಡಣ್ಣ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ದರ್ಶನ್ ಅವರ ಅಭಿನಯಕ್ಕೆ ಹಲವಾರು ಅಪ್ರಿಸಿಯೇಷನ್ಗಳು ಕೂಡ ಬಂದಿದೆ. ಅದು ಏನೇ ಇದ್ದರೂ ಕೂಡ ಬಾಕ್ಸ್ ಆಫೀಸಲ್ಲಿ ಈ ಸಿನಿಮಾ ಕಮಾಲ್ ಮಾಡದೆ ಫೈಲ್ ಆಗಿ ಹೋದಂತಹ ಸಿನಿಮಾ. ವರ್ಡಿಕ್ಟ್ ಈಸ್ ಫ್ಲಾಪ್. ಸಾಮಿ ಹರಿ ಅವರ ಡೈರೆಕ್ಷನಲ್ಲಿ 2003ರಲ್ಲಿ ಬಂದಂತಹ ಸಿನಿಮಾ ಇದು. ಲೀಡ್ ರೋಲ್ನಲ್ಲಿ ವಿಕ್ರಮ್, ತ್ರಿಷಾ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. 5 ಕೋಟಿ ಬಜೆಟಿನಲ್ಲಿ ಬಂದಂತಹ ಸಿನಿಮಾ 48 ಕೋಟಿ ಕಲೆಕ್ಷನ್ ಮಾಡಿತ್ತು. ಇದರ ವರ್ಡಿಕ್ಟ್ ಬಂದು ಬ್ಲಾಕ್ ಬಸ್ಟರ್. ಇದೇ ಸಿನಿಮಾವನ್ನು ಅಯ್ಯ ಅನ್ನೋ ಹೆಸರಿನಲ್ಲಿ 2005ರಲ್ಲಿ ಓಂ ಪ್ರಕಾಶ್ ಅವರ ಡೈರೆಕ್ಷನ್ನಲ್ಲಿ ಬಂದಿದ್ದು. ಲೀಡ್ ರೋಲ್ನಲ್ಲಿ ದರ್ಶನ್, ರಕ್ಷಿತಾ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ಆ ಕಾಲದಲ್ಲಿ 100 ದಿವಸ ಓಡಿದಂತಹ ಸಿನಿಮಾ, ಕಮರ್ಷಿಯಲ್ ಆಗಿ ಹಿಟ್ ಆದಂತಹ ಸಿನಿಮಾ. ವರ್ಡಿಕ್ಟ್ ಈಸ್ ಹಿಟ್. ಸಾಂಬಾ ವಿ ವಿನಾಯಕ್ ಅವರ ಡೈರೆಕ್ಷನ್ನಲ್ಲಿ 2004ರಲ್ಲಿ ಬಂದಂತಹ ಸಿನಿಮಾ ಇದು. ಲೀಡ್ ರೋಲ್ನಲ್ಲಿ ಜೂನಿಯರ್ NTR, ಭೂಮಿಕಾ ಚಾವ್ಲಾ, ಪ್ರಕಾಶ್ ರಾಜ್ ಇವರೆಲ್ಲರೂ ಕೂಡ ನಟಿಸಿದ್ದು. ಬಾಕ್ಸ್ ಆಫೀಸಿನಲ್ಲಿ ದೊಡ್ಡ ಸದ್ದು ಮಾಡಲಿಲ್ಲ. ವರ್ಡಿಕ್ಟ್ ಈಸ್ ಆವರೇಜ್. ಇದೇ ಸಿನಿಮಾವನ್ನು 2006ರಲ್ಲಿ ಓಂ ಪ್ರಕಾಶ್ ಅವರು ಅವರ ಡೈರೆಕ್ಷನ್ನಲ್ಲಿ ಮಂಡ್ಯ ಅನ್ನೋ ಟೈಟಲ್ನಲ್ಲಿ ತೆಗೆದಿದ್ದು. ಲೀಡ್ ರೋಲ್ನಲ್ಲಿ ದರ್ಶನ್, ರಾಧಿಕಾ, ರಕ್ಷಿತಾ ಇವರೆಲ್ಲರೂ ಕೂಡ ನಟಿಸಿದ್ದು. ಇದು ಕೂಡ ಬಾಕ್ಸ್ ಆಫೀಸಿನಲ್ಲಿ ದೊಡ್ಡ ಸದ್ದು ಮಾಡಲಿಲ್ಲ. ವರ್ಡಿಕ್ಟ್ ಈಸ್ ಆವರೇಜ್. ಪಿತಾಮಗನ್ ಬಾಲಾ ಅವರ ಡೈರೆಕ್ಷನ್ನಲ್ಲಿ 2003ರಲ್ಲಿ ಬಂದಂತಹ ಮಲ್ಟಿ ಸ್ಟಾರ್ ಸಿನಿಮಾ ಇದು. ಲೀಡ್ ರೋಲ್ನಲ್ಲಿ ವಿಕ್ರಮ್, ಸೂರ್ಯ, ಲೈಲಾ, ಸಂಗೀತ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ವಿಕ್ರಮಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ಕಿದೆ. ಈ ಸಿನಿಮಾದಲ್ಲಿ ವಿಕ್ರಮ್ ಅವರ ಕ್ಯಾರೆಕ್ಟರ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ಇದರ ವರ್ಡಿಕ್ಟ್ ಬಂದು ಕಮರ್ಷಿಯಲ್ ಆಗಿ ಸಕ್ಸಸ್ಫುಲ್ ಆದಂತಹ ಸಿನಿಮಾ. ಈ ಸಿನಿಮಾವನ್ನು 2007ರಲ್ಲಿ ಸಾಧು ಕೋಕಿಲ್ ಅವರ ಡೈರೆಕ್ಷನ್ನಲ್ಲಿ ಅನಾಥರು ಅನ್ನೋ ಹೆಸರಲ್ಲಿ ಬಂದಿದ್ದು. ಲೀಡ್ ರೋಲ್ನಲ್ಲಿ ಉಪೇಂದ್ರ, ದರ್ಶನ್, ರಾಧಿಕಾ ಕುಮಾರಸ್ವಾಮಿ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. ವಿಕ್ರಮ್ ಅವರ ರೋಲನ್ನು ಉಪೇಂದ್ರ ಮಾಡಿದ್ದು, ಸೂರ್ಯ ಅವರ ರೋಲನ್ನು ದರ್ಶನ್ ಅವರು ಪ್ಲೇ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಮಿಕ್ಸೆಡ್ ರಿವ್ಯೂ ಬಂದಿದ್ದು. ವರ್ಡಿಕ್ಟ್ ಈಸ್ ನಾಟ್ ಅವೈಲಬಲ್. ಭದ್ರಾ ಬಾಯ್ಪತಿ ಶೀನು ಅವರ ಡೈರೆಕ್ಷನ್ನಲ್ಲಿ 2005ರಲ್ಲಿ ಬಂದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ರವಿತೇಜ, ಮೀರಾ ಜಾಸ್ಮಿನ್ ನಟಿಸಿದ್ದು. ಈ ಸಿನಿಮಾದ ಬಜೆಟ್ ಬಂದು 5.6 ಕೋಟಿ, ಕಲೆಕ್ಷನ್ ಮಾಡಿದ್ದು 26 ಕೋಟಿ. ತೆಲುಗಿನಲ್ಲಿ ಈ ಸಿನಿಮಾ ಆ ಕಾಲದಲ್ಲಿ ದೊಡ್ಡ ಸುದ್ದಿ ಮಾಡಿದಂತಹ ಸಿನಿಮಾ. ವರ್ಡಿಕ್ಟ್ ಈಸ್ ಸೂಪರ್ ಹಿಟ್. 2008ರಲ್ಲಿ ಕೆ ಮಾದೇಶ ಅವರ ಡೈರೆಕ್ಷನ್ನಲ್ಲಿ ಗಜ ಅನ್ನೋ ಟೈಟಲ್ನಲ್ಲಿ ಬಂದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ದರ್ಶನ್, ನವ್ಯ ನಾಯರ್ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. ಸಿನಿಮಾದ ಬಜೆಟ್ ಬಂದು 3.5 ಕೋಟಿ, ಕಲೆಕ್ಷನ್ ಮಾಡಿದ್ದು 7.5 ಕೋಟಿ. ವರ್ಡಿಕ್ಟ್ ಈಸ್ ಹಿಟ್. ಅರಸು 2003ರಲ್ಲಿ ಸುರೇಶ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ತಮಿಳು ಸಿನಿಮಾ. ಲೀಡ್ ರೋಲ್ನಲ್ಲಿ ಶರತ್ ಕುಮಾರ್, ಸಿಮ್ರನ್, ರೋಜಾ ಎಲ್ಲ ಆ್ಯಕ್ಟ್ ಮಾಡಿದ್ದು. ಇದರಲ್ಲಿ ಡಬಲ್ ರೋಲ್ನಲ್ಲಿ ಶರತ್ ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ವರ್ಡಿಕ್ಟ್ ಕಮರ್ಷಿಯಲ್ ಆಗಿ ಹಿಟ್ ಆದಂತಹ ಸಿನಿಮಾ. ಇದೇ ಸಿನಿಮಾವನ್ನು 2008ರಲ್ಲಿ ವಾಸು ಅವರ ಡೈರೆಕ್ಷನ್ನಲ್ಲಿ ಇಂದ್ರ ಅನ್ನೋ ಹೆಸರಿನಲ್ಲಿ ರಿಮೇಕ್ ಮಾಡಿದ್ದು. ಲೀಡ್ ರೋಲ್ನಲ್ಲಿ ದರ್ಶನ್, ನಮಿತಾ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ವರ್ಡಿಕ್ಟ್ ಈಸ್ ಆವರೇಜ್. ಬೋಸ್ 2004ರಲ್ಲಿ ಸೆಂಥಿಲ್ ಕುಮಾರ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ತಮಿಳು ಸಿನಿಮಾ. ಲೀಡ್ ರೋಲ್ನಲ್ಲಿ ಶ್ರೀಕಾಂತ್, ಸ್ನೇಹ, ಕಲಾಭವನ್ ಮಣಿ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ಈ ಸಿನಿಮಾದ ವರ್ಡಿಕ್ಟ್ ಬಂದು ಆವರೇಜ್. ಇದೇ ಸಿನಿಮಾವನ್ನು ಯೋಧ ಅನ್ನೋ ಹೆಸರಿನಲ್ಲಿ 2009ರಲ್ಲಿ ಓಂ ಪ್ರಕಾಶ್ ರಾವ್ ಅವರ ಡೈರೆಕ್ಷನ್ನಲ್ಲಿ ಮಾಡಲಾಗಿದ್ದು. ಲೀಡ್ ರೋಲ್ನಲ್ಲಿ ದರ್ಶನ್, ನಿಖಿತಾ ತುಕ್ರಾಲ್, ಆಶೀಶ್ ವಿದ್ಯಾರ್ಥಿ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ವರ್ಡಿಕ್ಟ್ ಕೂಡ ಆವರೇಜ್. ಪೋಕಿರಿ 2006ರಲ್ಲಿ ಪುರಿ ಜಗನ್ನಾಥ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ಮಹೇಶ್ ಬಾಬು, ಇಲಿಯಾನ, ಪ್ರಕಾಶ್ ರಾಜ್ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು. 12 ಕೋಟಿ ಬಜೆಟ್ನಲ್ಲಿ ಬಂದಂತಹ ಸಿನಿಮಾ 70 ಕೋಟಿ ಕಲೆಕ್ಷನ್ ಮಾಡಿದ್ದು. ರಿಲೀಸ್ನಲ್ಲಿ 1.7 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಈ ಸಿನಿಮಾದ ಕಲೆಕ್ಷನನ್ನು ಬೀಟ್ ಮಾಡಿದ 2014ರಲ್ಲಿ ಬಂದಂತಹ ಮಗಧೀರ ಅನ್ನೋ ಸಿನಿಮಾ. ಮಲಯಾಳ ಬಿಟ್ಟು ತಮಿಳು, ಕನ್ನಡ, ಹಿಂದಿ ಈ ಎಲ್ಲ 3 ಭಾಷೆಗಳಿಗೆ ಕೂಡ ರಿಮೇಕ್ ಆಗಿದಂತಹ ಸಿನಿಮಾ. ಈ ಸಿನಿಮಾಗೆ 5 ನಂದಿ ಅವಾರ್ಡ್ಸ್ಗಳು, 2 ಫಿಲ್ಮ್ ಫೇರ್ ಅವಾರ್ಡ್ಸ್ಗಳನ್ನು ಕೂಡ ಗೆದ್ದಿದೆ. ವರ್ಡಿಕ್ಟ್ ಇಂಡಸ್ಟ್ರಿ ಹಿಟ್. ಇದೇ ಸಿನಿಮಾವನ್ನು 2010ರಲ್ಲಿ MD ಶ್ರೀಧರ್ ಅವರ ಡೈರೆಕ್ಷನ್ನಲ್ಲಿ ಪೊರ್ಕಿ ಅನ್ನೋ ಹೆಸರಿನಲ್ಲಿ ಬಂದಿದ್ದು. ಲೀಡ್ ರೋಲ್ನಲ್ಲಿ ದರ್ಶನ್, ಪ್ರಣೀತಾ, ಆಶೀಶ್ ವಿದ್ಯಾರ್ಥಿ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. 100 ದಿನ ಅಂದರೆ 100 ದಿನಗಳ ಕಾಲ ಕಂಪ್ಲೀಟ್ ಮಾಡಿದಂತಹ ಸಿನಿಮಾ. ಸಾಂಗ್ಸ್ ಕೂಡ ಆ ಕಾಲದಲ್ಲಿ ಹಿಟ್ ಆಗಿದ್ದವು. ವರ್ಡಿಕ್ಟ್ ಕಮರ್ಷಿಯಲ್ ಆಗಿ ಸಕ್ಸಸ್ಫುಲ್.
ಶಾಕ್ 2006ರಲ್ಲಿ ಹರಿಶಂಕರ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ತೆಲುಗು ಚಿತ್ರ ಇದಾಗಿದ್ದು ಲೀಡ್ ರೋಲ್ನಲ್ಲಿ ರವಿತೇಜ, ಜ್ಯೋತಿಕಾ ಇವರೆಲ್ಲರೂ ನಟಿಸಿದ್ದು ಈ ಸಿನಿಮಾದ ವರ್ಡಿಕ್ಟ್ ಬಂದು ಡಿಸಾಸ್ಟರ್. 2011ರಲ್ಲಿ ಓಂ ಪ್ರಕಾಶ್ ರಾವ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಪ್ರಿನ್ಸ್ ಅನ್ನೋ ಹೆಸರಿನಲ್ಲಿ ಬಂತು. ಈ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ದರ್ಶನ್, ಜೆನಿಫರ್ ಕೊತ್ವಾಲ, ನಿಖಿತಾ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು ಇಷ್ಟಾಗಿಯೂ ಕೂಡ ಈ ಸಿನಿಮಾ ಕೂಡ ಫ್ಲಾಪ್ ಆಗಿದೆ. ವರ್ಡಿಕ್ಟ್ ಈಸ್ ಡಿಸಾಸ್ಟರ್. ಟೇಕನ್ 2008ರ ಹಾಲಿವುಡ್ ಮೂವಿ ಇದಾಗಿದ್ದು ಈ ಸಿನಿಮಾವನ್ನು 2010ರಲ್ಲಿ ವಿರುದಗಿರಿ ಅನ್ನೋ ಹೆಸರಲ್ಲಿ ಕ್ಯಾಪ್ಟನ್ ವಿಜಯಕಾಂತ್ ತಮಿಳಿನಲ್ಲಿ ಮಾಡಿದ್ದು. 2012ರಲ್ಲಿ ಹರ್ಷ ಅವರ ಡೈರೆಕ್ಷನ್ನಲ್ಲಿ ಚಿಂಗಾರಿ ಅನ್ನೋ ಹೆಸರಲ್ಲಿ ಈ ಸಿನಿಮಾವನ್ನು ರೀಮೇಡ್ ಮಾಡಲಾಗಿದೆ. ಲೀಡ್ ರೋಲ್ನಲ್ಲಿ ದರ್ಶನ್, ಭಾವನಾ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು 7 ಕೋಟಿ ಈ ಸಿನಿಮಾದ ಬಜೆಟ್ ಆಗಿದ್ದು 12 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಈ ಸಿನಿಮಾದ ವರ್ಡಿಕ್ಟ್ ಬಂದು ಕಮರ್ಷಿಯಲಿ ಹಿಟ್ ಆದಂತಹ ಸಿನಿಮಾ. 2010ರಲ್ಲಿ ವಂಶಿ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ವೃಂದಾವನಂ. ಇದು ತೆಲುಗು ಸಿನಿಮಾ ಆಗಿದ್ದು ಲೀಡ್ ರೋಲ್ನಲ್ಲಿ ಜೂನಿಯರ್ NTR, ಕಾಜಲ್, ಸಮಂತಾ, ಪ್ರಕಾಶ್ ರಾಜ್ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು 30 ಕೋಟಿ ಬಜೆಟ್ನಲ್ಲಿ ಬಂದಂತಹ ಸಿನಿಮಾ ಕಲೆಕ್ಷನ್ ಮಾಡಿದ್ದು 35 ಕೋಟಿ. ವರ್ಡಿಕ್ಟ್ ಈಸ್ ಕಮರ್ಷಿಯಲಿ ಹಿಟ್. ಇದೇ ಸಿನಿಮಾವನ್ನು 2013ರಲ್ಲಿ ಕೆ. ಮಾದೇಶ ಅವರ ಡೈರೆಕ್ಷನ್ನಲ್ಲಿ ಬೃಂದಾವನಂ ಅನ್ನೋ ಹೆಸರಿನಲ್ಲಿ ಬಂದಂತಹ ಸಿನಿಮಾ. ಲೀಡ್ ರೋಲ್ನಲ್ಲಿ ದರ್ಶನ್, ಮಿಲನಾ ನಾಗರಾಜ್, ಕಾರ್ತಿಕಾ ನಾಯರ್ ಆ್ಯಕ್ಟ್ ಮಾಡಿದ್ದು 17 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ವರ್ಡಿಕ್ಟ್ ಈಸ್ ಹಿಟ್. 2010ರಲ್ಲಿ ಕರುಣಾಕರನ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ತೆಲುಗು ಸಿನಿಮಾ ಡಾರ್ಲಿಂಗ್. ಲೀಡ್ ರೋಲ್ನಲ್ಲಿ ಪ್ರಭಾಸ್, ಕಾಜಲ್ ಅಗರ್ವಾಲ್ ನಟಿಸಿದ್ದು 18ರಿಂದ 21 ಕೋಟಿ ಬಜೆಟ್ ಈ ಸಿನಿಮಾದ್ದು 22 ಕೋಟಿ ಕಲೆಕ್ಷನ್ ಮಾಡಿದೆ. ವರ್ಡಿಕ್ಟ್ ಈಸ್ ಬ್ಲಾಕ್ ಬಸ್ಟರ್. ಈ ಸಿನಿಮಾವನ್ನು 2013ರಲ್ಲಿ MD ಶ್ರೀಧರ್ ಅವರ ಡೈರೆಕ್ಷನ್ನಲ್ಲಿ ಬುಲ್ಬುಲ್ ಅನ್ನೋ ಹೆಸರಿನಲ್ಲಿ ರಿಮೇಕ್ ಮಾಡಿದ್ದು ಲೀಡ್ ರೋಲ್ನಲ್ಲಿ ಅಂಬರೀಷ್, ದರ್ಶನ್, ರಚಿತಾ ರಾಮ್ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು 12 ಕೋಟಿ ಬಜೆಟ್ನಲ್ಲಿ ಬಂದಂತಹ ಸಿನಿಮಾ 25 ಕೋಟಿ ಕಲೆಕ್ಷನ್ ಮಾಡಿದೆ. ವರ್ಡಿಕ್ಟ್ ಈಸ್ ಸೂಪರ್ ಹಿಟ್. 2005ರಲ್ಲಿ ಪೇರರಸು ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ತಿರುಪಾಚಿ. ಲೀಡ್ ರೋಲ್ನಲ್ಲಿ ವಿಜಯ್, ತ್ರಿಷಾ ಆ್ಯಕ್ಟ್ ಮಾಡಿದ್ದು ಆ ಕಾಲದಲ್ಲಿ ಈ ಸಿನಿಮಾ 200 ದಿನಗಳ ಕಾಲ ಓಡಿತ್ತು. ಇದರ ವರ್ಡಿಕ್ಟ್ ಬಂದು ಬ್ಲಾಕ್ ಬಸ್ಟರ್. ಇದೇ ಸಿನಿಮಾವನ್ನು 2006ರಲ್ಲಿ PN ಸತ್ಯ ತಂಗಿಗಾಗಿ ಅನ್ನೋ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿದ್ದು ಲೀಡ್ ರೋಲ್ನಲ್ಲಿ ದರ್ಶನ್, ಪೂನಂ ಬಜವಾ, ಶ್ವೇತಾ ಚಂಗಪ್ಪ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ವರ್ಡಿಕ್ಟ್ ಈಸ್ ಫ್ಲಾಪ್. 2014ರಲ್ಲಿ ಶಿವ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ತಮಿಳು ಸಿನಿಮಾ ವೀರಂ. ಲೀಡ್ ರೋಲ್ನಲ್ಲಿ ತಲಾ, ಅಜಿತ್, ತಮನ್ನಾ ಇವರೆಲ್ಲರೂ ನಟಿಸಿದ್ದು 45 ಕೋಟಿ ಬಜೆಟ್ನಲ್ಲಿ ಬಂದಂತಹ ಸಿನಿಮಾ 83 ಕೋಟಿ ಕಲೆಕ್ಷನ್ ಮಾಡಿದೆ. ವರ್ಡಿಕ್ಟ್ ಈಸ್ ಬ್ಲಾಕ್ ಬಸ್ಟರ್. ಈ ಸಿನಿಮಾವನ್ನು 2019ರಲ್ಲಿ MD ಶ್ರೀಧರ್ ಅವರ ಡೈರೆಕ್ಷನ್ನಲ್ಲಿ ಒಡೆಯ ಅನ್ನೋ ಹೆಸರಿನಲ್ಲಿ ರಿಮೇಕ್ ಮಾಡಿದ್ದು ಲೀಡ್ ರೋಲ್ನಲ್ಲಿ ದರ್ಶನ್, ಸನಹಾ ತಮ್ಮಯ್ಯ ದೇವರಾಜ್ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು. ವರ್ಡಿಕ್ಟ್ ಈಸ್ ಡಿಸಾಸ್ಟರ್. ಲಯನ್ ಕಿಂಗ್ 1994ರಲ್ಲಿ ಬಂದಂತಹ ಕಾರ್ಟೂನ್ ಮೂವಿ ಇದಾಗಿದ್ದು ಆ ಕಾಲದಲ್ಲಿ ತುಂಬ ಹಿಟ್ ಆದಂತಹ ಮೂವಿ. ಈ ಸಿನಿಮಾದ ಪ್ಲಾಟನ್ನು 2011ರಲ್ಲಿ ದಿನಕರ ತೂಗುದೀಪ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಾರಥಿ ಸಿನಿಮಾ. ರಿಮೇಕ್ ಅಲ್ಲದೆ ಇದ್ದರೂ ಕೂಡ ಹೆಚ್ಚಿನ ಕಥಾಭಾಗಗಳನ್ನು ಆ ಸಿನಿಮಾದಿಂದ ಕದಿಯಲಾಗಿದೆ. ಲೀಡ್ ರೋಲ್ನಲ್ಲಿ ದರ್ಶನ್, ದೀಪಾ ಸನ್ನಿಧಿ, ಶರತ್ ಕುಮಾರ್, ಲೋಹಿತಾಶ್ವ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು 7.5 ಕೋಟಿ ಬಜೆಟ್ನಲ್ಲಿ ಬಂದಂತಹ ಸಿನಿಮಾ 12.5 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ವರ್ಡಿಕ್ಟ್ ಈಸ್ ಬ್ಲಾಕ್ ಬಸ್ಟರ್. ಈ ಸಿನಿಮಾ ರಿಲೀಸ್ ಆಗುವಾಗ ದರ್ಶನ್ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಿನಲ್ಲಿ ಜೈಲಿನಲ್ಲಿದ್ದು ಯಾಕೆ ಅಂತ ನಿಮಗೆ ಗೊತ್ತಲ್ವಾ. ಇಷ್ಕ್ 1997ರಲ್ಲಿ ಇಂದ್ರಕುಮಾರ್ ಅವರ ಡೈರೆಕ್ಷನ್ನಲ್ಲಿ ಬಂದ ಸಿನಿಮಾ. ಲೀಡ್ ರೋಲ್ನಲ್ಲಿ ಅಮೀರ್ ಖಾನ್, ಅಜಯ್ ದೇವಗನ್, ಜೂಹಿ ಚಾವ್ಲಾ, ಕಾಜಲ್ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆದಂಥ ಮೂವಿ. ಇದೇ ಸಿನಿಮಾವನ್ನು 2007ರಲ್ಲಿ ರಾಹುಲ್ ಶಿಂದೆ ಅವರ ಡೈರೆಕ್ಷನ್ನಲ್ಲಿ ಲೀಡ್ ರೋಲ್ನಲ್ಲಿ ದರ್ಶನ್, ಆದಿತ್ಯ, ಸಿಂಧು ತೋಲನಿ, ಲಕ್ಷ್ಮೀ ರೈ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಇದರ ವರ್ಡಿಕ್ಟ್ ಆ್ಯಾವರೇಜ್. ರಾಬರ್ಟ್ 2021ರ ಸಿನಿಮಾ. ತರುಣ್ ಸುಧೀರ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ. ಇದು ಯಾವ ಸಿನಿಮಾದ ರಿಮೇಕ್ ಅಲ್ಲ, ಬಟ್ ತಮಿಳಿನ ಭಾಷಾ ವೇದಾಳಂ ಸಿನಿಮಾದಿಂದ ಕೆಲವು ಸೀನ್ಸ್ಗಳನ್ನು ಇನ್ಸ್ಪೈರ್ಡ್ ಆಗಿ ಈ ಸಿನಿಮಾದಲ್ಲಿ ಮಾಡಲಾಗಿದ್ದು. ಸೊ ಈ ಸಿನಿಮಾವನ್ನು ಕಂಪ್ಲೀಟ್ ಆಗಿ ರಿಮೇಕ್ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಸಿನಿಮಾದ ವರ್ಡಿಕ್ಟ್ ಬಂದು ಬ್ಲಾಕ್ ಬಸ್ಟರ್. ಎಸ್, ಇದಿಷ್ಟು ದರ್ಶನ್ ಅವರ ರಿಮೇಕ್ ಅಥವಾ ಇನ್ಸ್ಪೈರ್ಡ್ ಮೂವೀಸ್. ನಿಮ್ಮ ಇಷ್ಟದ ಮೂವಿ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಶೇರ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಬರೋಲ್ಲರಿಗೆ ಕೂಡ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ.